ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಬಗ್ಗೆ ಕಲಿಯೋಣ. ಹೋದ ವಿಡಿಯೋದಲ್ಲಿ ನಾವು ಇಂಟ್ರೊಡಕ್ಷನ್ ಟು ರಿಯಲ್ ನಂಬರ್ಸ್ ಬಗ್ಗೆ ಕಲ್ತಿದ್ವಿ. ಈಗ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಬಗ್ಗೆ ಕಲಿಯೋಣ. ಪ್ರೈಮ್ ಫ್ಯಾಕ್ಟರೈಸೇಷನ್ಗೆ ಹೋಗೋಕ್ಕೆ ಮುಂಚೆ ಮೊದಲು ಪ್ರೈಮ್ ನಂಬರ್ಸ್ ಅಂತಂದರೆ ಏನು ಅಂತ ನೋಡೋಣ. ಯಾವ ನಂಬರ್ಸ್ಗೆಲ್ಲ ಬರೀ ಎರಡೇ ಫ್ಯಾಕ್ಟರ್ ಇರುತ್ತೆ, ಅದು ಯಾವ್ದ್ಯಾವುದು, ಒಂದು ಮತ್ತು ಅದೇ ನಂಬರ್. ಎರಡು ಫ್ಯಾಕ್ಟರ್ ಇರೋಂತಹ ನಂಬರ್ಸ್ಗೆ ನಾವು ಪ್ರೈಮ್ ಎರಡು ಫ್ಯಾಕ್ಟರ್ಸ್ಗಳನ್ನ ಹೊಂದಿರೋಂಥ ನಂಬರ್ಸ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ತಗೊಳ್ಳೋದಾದರೆ 7 ಮತ್ತು 9ನ ತಗೊಳ್ಳೋಣ. 7 ಯಾವ್ಯಾವ ಟೇಬಲ್ಸಲ್ಲಿ ಬರುತ್ತಪ್ಪ? 1 1 ಬರುತ್ತೆ ಮತ್ತು 7 1 ಬರುತ್ತೆ, ಬಿಟ್ಟರೆ ಇನ್ಯಾವುದು ಟೇಬಲ್ಸಲ್ಲಿ ಬರಲ್ಲ. 9 ಯಾವುದ್ಯಾವ್ದ್ರಲ್ಲಿ ಬರುತ್ತೆ? 1 1 ಬರುತ್ತೆ, 3 1 ಬರುತ್ತೆ, 9 1 ಬರುತ್ತೆ. ಈ 7ಗೆ ನೋಡಿದ್ರೆ ಬರೀ ಎರಡೇ ಫ್ಯಾಕ್ಟರು, 1 ಮತ್ತು 7 ಅಷ್ಟೇ. ಸೊ ಇದು ಒಂದು ಪ್ರೈಮ್ ನಂಬರ್. ಆದರೆ ನಾವು 9ಗೆ ನೋಡಿದ್ರೆ 1 ಕೂಡ ಫ್ಯಾಕ್ಟರು, 3 ಕೂಡ ಫ್ಯಾಕ್ಟರು, 9 ಕೂಡ ಫ್ಯಾಕ್ಟರು. ಈ ಥರ ಎರಡಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಇರೋಂತಹ ನಂಬರ್ಸ್ಗೆ ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಪ್ರೈಮ್ ನಂಬರ್ಸ್ನ ಬಿಟ್ಟು ಬೇರೆ ನಂಬರ್ಸ್ ಯಾವ್ಯಾವ್ದಿದೆಯೋ ಅದೆಲ್ಲ ಕಾಂಪೋಸಿಟ್ ನಂಬರ್ಸ್. ಪ್ರೈಮ್ ಫ್ಯಾಕ್ಟರೈಸೇಷನ್ನ ಈಸಿಯಾಗಿ ಕಲಿಯೋದಕ್ಕೋಸ್ಕರ ಫಸ್ಟು ನಾವು ಡಿವಿಸಿಬಿಲಿಟಿ ಟೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ನಾನೀಗ 3 ಡಿಜಿಟ್ಸ್ದು ಡಿವಿಸಿಬಿಲಿಟಿ ಟೆಸ್ಟ್ನ ಹೇಳ್ಕೊಡ್ತೀನಿ. ಮೊದಲನೇದಾಗಿ 2, 3 ಆಮೇಲೆ 5. 2ಇಂದ ಡಿವಿಸಿಬಲ್ ಆಗಬೇಕು ಅಂತಂದರೆ, ಒಂದು ನಂಬರ್ 2ಇಂದ ಡಿವಿಸಿಬಲ್ ಆಗಬೇಕು ಅಂತ ಅಂದರೆ ಅದರದ್ದು ಯೂನಿಟ್ಸ್ ಪ್ಲೇಸಲ್ಲಿ ಯಾವಾಗಲೂ ಈವನ್ ನಂಬರ್ ಇರಬೇಕು. ಯಾವ್ದ್ಯಾವುದು ಈವನ್ ನಂಬರ್ ಅಂದರೆ 0 ಇರ್ಬೋದು, 2 ಇರ್ಬೋದು, 4 ಇರ್ಬೋದು, 6 ಇರ್ಬೋದು, 8 ಇರ್ಬೋದು. ಅದೇ ಯಾವ್ದಾದ್ರು ಆಡ್ ನಂಬರ್ ಇದ್ದರೆ ಅದು 2ಇಂದ ಕಂಪ್ಲೀಟಾಗಿ ಡಿವಿಸಿಬಲ್ ಆಗಲ್ಲ ಅಂತ ಅರ್ಥ. ನೆಕ್ಸ್ಟ್ 3ಗೆ ಬರೋದಾದರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 1 7 6 ತಗೊಳ್ಳೋಣ. ಈಗ ಈ ಡಿಜಿಟ್ಸ್ನೆಲ್ಲ ಆ್ಯಡ್ ಮಾಡಿ, ಡಿಜಿಟ್ ಸಮ್ ಮಾಡಿದ್ರೆ ಎಷ್ಟು ಬರುತ್ತೆ? 1 + 7 8, 8 + 6 14 ಆಗುತ್ತೆ. ಕರೆಕ್ಟಾ? 14 ಬಂದರೆ 14 3ಇಂದ ಡಿವಿಸಿಬಲ್ಲ? ಆಗಲ್ಲ. ಸೊ 176 ಕೂಡ 3ಇಂದ ಡಿವಿಸಿಬಲ್ ಆಗಲ್ಲ. ಅದೇ ಇದ್ರ ಸಮ್ ಆಫ್ ಡಿಜಿಟ್ಸ್ ಅಂದರೆ ಈ ಡಿಜಿಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ತೀವಲ್ಲ, ಅದ್ರ ಸಮ್ ಏನಾದ್ರು 3 ಟೇಬಲ್ಸಿಂದ ಡಿವಿಸಿಬಲ್ ಆದರೆ ಇಡೀ ನಂಬರ್ ಕೂಡ 3 ಟೇಬಲ್ಸಿಂದ ಡಿವಿಸಿಬಲ್ ಆಗುತ್ತೆ. ಅದೇ 5ಗೆ ಬರೋದಾದರೆ ಇದು ತುಂಬ ಈಸಿ. ಲಾಸ್ಟ್ ಡಿಜಿಟ್ ಅದೇ ಯೂನಿಟ್ಸ್ ಪ್ಲೇಸ್ ಅಥವಾ ಒನ್ಸ್ ಪ್ಲೇಸ್ನಲ್ಲಿ ಇರುತ್ತಲ್ಲ, ಆ ಡಿಜಿಟ್ಟು 0 ಆಗಿರಬೇಕು ಅಥವಾ 5 ಆಗಿರಬೇಕು. ಇದು ಎರಡರಲ್ಲಿ ಒಂದು ನಂಬರ್ ಇದ್ದರೆ ಅದು 5ಇಂದ ಗ್ಯಾರಂಟಿ ಕಂಪ್ಲೀಟಾಗಿ ಡಿವಿಸಿಬಲ್ ಆಗುತ್ತೆ ಅಂತ ಅರ್ಥ. ಹಂಗಂದ್ರೆ ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಏನಪ್ಪ? ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಒಂದು ನಂಬರ್ನ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರೀತಾರೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೀನ್ಸ್ ಎಕ್ಸ್ಪ್ರೆಸ್ಸಿಂಗ್ ಅ ನಂಬರ್ ಆಸ್ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ಗೆ ಮೇನ್ಲಿ 2 ಮೆಥಡ್ ಇದೆ. ಒಂದು ಫ್ಯಾಕ್ಟರ್ ಟ್ರೀ ಮೆಥಡ್ ಅಂತ, ಇನ್ನೊಂದು ಡಿವಿಷನ್ ಮೆಥಡ್ ಅಂತ. ನಾವು 10th ಸ್ಟ್ಯಾಂಡರ್ಡ್ ಯೂಶಲಿ ಜಾಸ್ತಿ ಡಿವಿಷನ್ ಮೆಥಡೇ ಯೂಸ್ ಮಾಡೋದು, ಆದರೆ ಈ ವಿಡಿಯೋದಲ್ಲಿ ನಾವು ಫ್ಯಾಕ್ಟರ್ ಟ್ರೀ ಮೆಥಡ್ನ ಕೂಡ ಕಲಿತೀವಿ ಪ್ರೈಮ್ ಫ್ಯಾಕ್ಟರೈಸೇಷನ್ಗೆ. ಈಗ ಫಾರ್ ಎಕ್ಸಾಂಪಲ್ 24 ಇದೆ ಅಂತ ತಗೊಳ್ಳೋಣ. 24 ಯಾವ ಟೇಬಲ್ಸಲ್ಲಿ ಬರುತ್ತಪ್ಪ? 2 12 24. ಮುಂದಕ್ಕೆ ಮಾಡೋದಾದರೆ 2 6 2 3 ಮತ್ತು 2 1 3 1 ಅಷ್ಟೇ ಬರೋದು. ಸೊ ಅದನ್ನು ಬಿಟ್ಬಿಡ್ತೀವಿ ನಾವು. 24 = ಏನಂತ ಬರಿಬೋದು? 2 × 2 × 2 × 3. 2 × 2 × 2 × 3. ಈಗ ನಾವೇನು ಮಾಡ್ತಾ ಇದ್ದೀವಿ? ಈ 24ನ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಅದೇ ಡಿವಿಷನ್ ಮೆಥಡಲ್ಲಿ ನೋಡೋದಾದರೆ 24ನೇ ನೋಡೋಣ.
24 2 ಡಿವಿಸಿಬಲ್ ಆಗುತ್ತೆ, ಯಾಕಂದರೆ ಈವನ್ ನಂಬರ್ ಇದೆ ಯೂನಿಟ್ಸ್ ಪ್ಲೇಸಲ್ಲಿ. 2 12s 24. ಇದೇನಾದ್ರು ನಮಗೆ ಗೊತ್ತಾಗಿಲ್ಲ ಅಂದರೆ ಫಸ್ಟ್ ಡಿವಿಷನ್ ಮಾಡಿಕೊಂಡು ಆಮೇಲೆ ಇಲ್ಲಿ ಬರೋಂಥ ಆನ್ಸರ್ನ ಇಲ್ಲಿಗೆ ನಾವು ಬರ್ಕೋಬೋದು. 6 12 ಬರುತ್ತೆ, 2 3s 6 ಆಗುತ್ತೆ, 3 1s 3 ಆಗುತ್ತೆ. ಅಂದರೆ 24 = ಏನಂತ ಬರಿಬೋದು, 2 × 2 × 2 × 3. ಅದೇ ಏನು ಅಂದರೆ 2 3 ಸತಿ ಇರಬೇಕು ಮತ್ತು 3 1 ಸತಿ ಇರಬೇಕು. ಇದರದ್ದು ಆರ್ಡರ್ ಚೇಂಜ್ ಆಗ್ಬೋದು, ಬಟ್ ಇದೆಲ್ಲ ನಂಬರ್ಸ್ ಎಷ್ಟು ಸತಿ ಬರ್ತಾ ಇದೆ ಅದೆಲ್ಲ ಚೇಂಜ್ ಆಗಲ್ಲ. ಪ್ರೈಮ್ ಫ್ಯಾಕ್ಟರ್ಸ್ ರಿಮೈನ್ಸ್ ದ ಸೇಮ್. ಇದರಿಂದ ನಮಗೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ, ಅದು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣ. ಅದಕ್ಕೆ ಮುಂಚೆ ಈ ವಿಡಿಯೋಯಿಂದ ನಾವು ಏನನ್ನ ಆ್ಯಕ್ಚುಯಲ್ ಆಗಿ ನೆನ್ಪಿಟ್ಕೋಬೇಕು, ಒಂದಷ್ಟು ಪ್ರೈಮ್ ನಂಬರ್ಸ್ಗಳನ್ನ ನೆನ್ಪಿಟ್ಕೊಬೇಕು. 20 ಒಳಗಡೆ ಇರೋವಂಥ ಪ್ರೈಮ್ ನಂಬರ್ಸ್ನ ನೆನ್ಪಿಟ್ಕೊಳ್ಳೋಣ. 2 ಓನ್ಲಿ 1 ಆ್ಯಂಡ್ ಓನ್ಲಿ ಈವನ್ ಪ್ರೈಮ್ ಅಂದರೆ ಅದು 2 ನೆನ್ಪಿಟ್ಕೊಳ್ಳಿ. 3 ಕೂಡ ಒಂದು ಪ್ರೈಮ್ ನಂಬರ್, 5 ಪ್ರೈಮು, 7 11 13 15 ಬರಲ್ಲ, ಯಾಕಂದರೆ 5 1s 3 1s ಎರಡರಲ್ಲೂ ಬಂದ್ಬಿಡುತ್ತೆ. ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇರುತ್ತೆ, ಸೊ 15 ಬರಲ್ಲ. ನೆಕ್ಸ್ಟು 17 19 ಇಷ್ಟುವೇ 20 ಒಳಗಡೆ ಇರೋವಂಥ 1 ರಿಂದ 20 ಒಳಗಡೆ ಇರೋವಂತಹ ಪ್ರೈಮ್ ನಂಬರ್ಸ್. ಅಂದರೆ ಇದನ್ನು ನಾವು ನೆನ್ಪಿಟ್ಕೋಬೇಕು. ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ವಿಡಿಯೋನ ನೋಡ್ತಾ ಇರೋದಕ್ಕೋಸ್ಕರ ಧನ್ಯವಾದಗಳು.